ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ಇಟ್ ಈಸ್ ನಾಟ್ ಎ ಕಮ್ಯುನಲ್ ಇಶ್ಯೂ. ಬೇರೆ ಯಾರಾದ್ರೂ ಕೂಡ ಚರ್ಚೆ ನೀವು ಯಾಕೆ ಸರ್ ಚರ್ಚೆ ಆಗುತ್ತೆ ಅಂತಂದ್ರೆ ನೀವು ಮೋಸ್ಟ್ ಸ್ಟ್ರಾಂಗ್ ಇದ್ದೀರಾ, ಅದಕ್ಕೆ ಚರ್ಚೆ ಮಾಡ್ತಾ ಇದಾರೆ ಅಂತ ಎಲ್ಲ ಮಾತಾಡೋದಿಲ್ಲ. ಕುಂಭಮೇಳ, ನಮ್ಮ ನೀರು, ಗಂಗಾ ಜಲ, ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂಥ ನದಿಗಳು. ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ. ಅಷ್ಟು ಬಿಟ್ಟು ಅದರಲ್ಲಿ ಯಾವ ರಾಜಕಾರಣ ಇಲ್ಲ, ಯಾವ ರಾಜಕಾರಣ ಬೆಳೆಸ. ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಂಡು ಬರ್ತಾರೆ. ಈ ಗಣೇಶನ ಹಬ್ಬ ಮಾಡ್ತಾ ಇದೀವಿ, ಏನೇ ಶಿವರಾತ್ರಿ ಹಬ್ಬ ಮಾಡ್ತಾ ಇದೀವಿ. ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಬಂದಿದ್ದಾರೆ. ಸ್ಪೀಕರ್ ಹೇಳೋದು ಕುಂಭಮೇಳಕ್ಕೆ ಹೋಗ್ಬೇಕು ಡಿಕ್ಕೆ ಅಂತ. ನನಗೆ ಪರ್ಸನಲ್ ಆಗಿ ಡೆಪ್ಯೂಟಿ ಇವರು ಫೈನಾನ್ಸ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಅಲ್ಲಿ ಆರ್ಗನೈಸೇಷನ್ ನೋಡ್ಕೊಂಡು ಬಂದಿದ್ದೀನಿ. ಹೆಂಗೆ ಆರ್ಗನೈಸೇಷನ್ ಮಾಡಿದೆ ಎಲ್ಲರೂ ಅಷ್ಟೇ. ಎಲ್ಲರೂ ಕೂಡ ಆರ್ತಿ ಬಗ್ಗೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಕಾವೇರಿ ಆರತಿ ಮಾಡಬೇಕು ಅಂತಿದ್ದೀವಲ್ಲ, ಅದ್ರ ಬಗ್ಗೆ ಸ್ವಲ್ಪೆಲ್ಲ ತಿಳ್ಕೊಂಡು ಬಂದಿದ್ದೀವಿ. ಸೊ ಟ್ರಾವೆಲ್ ಮತ್ತೊಂದು ವಿಚಾರ ಇಲ್ಲ, ಅನುಭವ ನೋಡಿದಾಗ ಕಣ್ಣಲ್ಲಿ ನೋಡಿದಾಗೆ ಗೊತ್ತಾಗುತ್ತೆ. ಸಾವಿರ ವಿರೋಧ ಮಾಡಲಿರಿ, ಸಾವಿರ ಜನ ವಿರೋಧ ಮಾಡಲಿ, ನನ್ನ ನಂಬಿಕೆ. ಈಗ ನಾನು ನೋಡೋಕೆ ಮಟ್ಟಕ್ಕೆ ಹೋಗ್ತೀನಿ, ನಮ್ಮವರೇ ಕೇಳ್ತಾರೆ ನಮ್ಮ ಮಟ್ಟಕ್ಕೆ ಬರಲ್ಲ, ನೀನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಟ್ ಇಸ್ ಮೈ ಬಿಲೀಫ್. ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಈಗ ನನ್ನ ಕ್ಷೇತ್ರದಲ್ಲಿ ನನಗೆ ಓಟ್ ಹಾಕಿದವರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಪ್ಪ. 90% ಓಟ್ ಹಾಕ್ತಾರೆ ನನ್ನ ಕ್ಷೇತ್ರದಲ್ಲಿ. 99% ಬ್ರಾಹ್ಮಣರು ನನಗೆ ಓಟ್ ಹಾಕ್ತಾರೆ. ಗೊತ್ತಾ ನಿಮಗೆ? 99% ಬ್ರಾಹ್ಮಣ್ಸ್ ನಮ್ಮ ಕ್ಷೇತ್ರದಲ್ಲಿ ಓಟ್ ಹಂಗೆ ಬ್ರಾಹ್ಮಣರೆಲ್ಲ BJP ಅಂತ ಮಾಡ್ಬೇಕಾಗ್ತದ? ಹೆಂಗೆ ಗೊತ್ತು? ಯಾಕೆ ಗೊತ್ತಿಲ್ಲ. ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ. ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋದು. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಎಲ್ಲ ಪಾರ್ಟಿ, ಕಾಂಗ್ರೆಸ್ ಧರ್ಮ ಅಂದ್ರೆ ಎಲ್ಲರೂ ಧರ್ಮ. ಪಕ್ಷ ಬೇರೆ, ನಮ್ಮ ಪಕ್ಷದಲ್ಲೂ ಕೂಡ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ನಮ್ಮ ಪಕ್ಷದ ವಿಚಾರ. ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲ ಧರ್ಮದವ್ರಿಗೂ ಲೆಕ್ಕ ಹಾಕಿ ನಾವು ಕೊಡೋದು. ಈಗ ಸರ್ಕಾರ ಈಗ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ, ಡೆಪ್ಯೂಟಿ CM ನಿಂತಿದ್ದೀನಿ. ಧಾರ್ಮಿಕತೆ ಇಲಾಖೆನ ಮುಚ್ಚಿಬಿಡಿ, ಮತ್ತೆ ವಕ್ಫ್ ಬೋರ್ಡ್ನ ಮುಚ್ಚಿಬಿಡಿ. ಮತ್ತೆ BJP ಅವ್ರು ಯಾಕೆ ಧಾರ್ಮಿಕ ವಕ್ಫ್ ಬೋರ್ಡ್ನ ಮುಚ್ಚಕ್ಕಾಗಲಿಲ್ಲ? ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ನ ಯಾಕೆ ಮುಚ್ಚಕ್ಕಾಗಲಿಲ್ಲ? ಒಂದು ಸೀಟ್ ಕೊಡದೇ ಇರ್ಬೋದು ಅವರು, ಮುಸ್ಲಿಮ್ಸ್ಗೂ ಕೊಡದೇ ಇರ್ಬೋದು, ಕ್ರಿಶ್ಚಿಯನ್ಸ್ಗೂ ಕೊಡದೇ ಇರ್ಬೋದು. ಬಟ್ ವೈ ದೇ ಡಿಡ್ ನಾಟ್ ಕ್ಲೋಸ್? ದಟ್ ಈಸ್ ದ ಕಾನ್ಸ್ಟಿಟ್ಯೂಷನ್ ರೈಟ್. ಈ ದೇಶದಲ್ಲಿ ಎಲ್ಲ ವರ್ಗರು, ಈಗ ಅವ್ರು ಬೇರೆ ನೀರು ಕುಡಿತಾರ, ನಾನು ಬೇರೆ ನೀರು ಕುಡಿತೀನ? ಈ ಭೂಮಿಗೆ ಏನಾದ್ರು ಜಾತಿ ಇದೆಯಾ? ಭೂಮಿಗೆ ಏನಾದ್ರು ಧರ್ಮ ಇದೆಯಾ? ಗಾಳಿಗೆ ಯಾರು ಕುಡಿಲ್ಲ? ನೋಡ್ರಿ, ಹಿಂದೆ SM ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚಜನ್ಯ ಅಂತ ಹೆಸರೇ ನಡೆಸಿದೆ. ಪಾಂಚಜನ್ಯ ಯಾತ್ರೆ ಮಾಡಿದ್ರು. ಸಿದ್ದರಾಮಯ್ಯನ ಕೇಳಿ ಇವರು ನಮ್ಮ CM ಲಿಂಗಪ್ಪನ ಕೇಳಿ ಶಂಕ ಮುಗಿಸ್ದೆ. ಕೆಲವರೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಕೇಳಿದ್ರು. ಪಾಂಚಜನ್ಯ ಅಂತ ಅಂದರೆ BJPದು ಪೇಪರ್, ಇದು RSS ಪತ್ರಿಕೆನ ಮೋದಿಸು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೇಳಿದ್ರು. ಏನು ಹಂಗಂತ ಎಲ್ಲರೂ ನಾವು ಬರ್ಕೊಟ್ಬಿಟ್ಟಿದ್ವ RSS ಅವ್ರಿಗೆ, ನಿಮಗೆ BJP ಅವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ, ಬರೀ ನಮ್ದಿದು ಅಂತ. ಈಗ ಸಿದ್ದರಾಮಯ್ಯ ಅವ್ರ ಹೆಸರು ಯಾರು ಚೇಂಜ್ ಮಾಡೋಕ್ಕೆ? ಅವ್ರ ಅಪ್ಪ ಅಮ್ಮ ಹೆಸರು ಚೇಂಜ್ ಮಾಡೋಕ್ಕೆ, ನನ್ನ ಹೆಸರು ಚೇಂಜ್ ಮಾಡೋಕ್ಕೆ. ನಮ್ಮ ರಾಹುಲ್ ಗಾಂಧಿ, ಅವ್ರ ಲೀಡರ್, is one of the greatest Shiva Bhakta. Rahul Gandhi took Diksha in Karnataka, in Burgamata. It is his belief. He has gone to Kedarnath. ಅಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಸ್ವಾಮಿಗಳು ಗೊತ್ತಾ? ಕೇದಾರ್ನಾಥ್. ಈಗ ಬೆಂಗಳೂರು ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ತಾವು ಬೆಂಗಳೂರಿನ ಇನ್ಚಾರ್ಜ್ ಇದ್ದಂತ ಮನುಷ್ಯ, ನೀವೇ ಅಸಹಾಯಕತೆಯನ್ನ ವ್ಯಕ್ತಪಡಿಸ್ತೀರ ಅನ್ನೋದು ಎಲ್ಲ ಮೊನ್ನೆ ಮಾತಾಡಿದ್ದೀನಿ. ನಡೀರಿ ಅಸೆಂಬ್ಲಿಲಿ. ಮಾತಾಡೋರೆಲ್ಲ ಹೇಳೋದವರೆಲ್ಲ ಅಸೆಂಬ್ಲಿಲಿ ಬಂದು ಬೆಂಗಳೂರ ಚೂರು ಮಾಡಕ್ ಹೊರಟಿದ್ದೀರಿ ನೀವು. ಎಲ್ಲ ಅಸೆಂಬ್ಲಿಲಿ ಮಾತಾಡಲಿ.